ಸ್ಕೂಲ್ ಎಕ್ಸಾಮ್ ಬರೀತಕ್ಕಂತ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಸವರಾಜ್ ಒಳಕಲ್ತೀನಿ ಸರ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಚಂದನೂರು. ಮಕ್ಕಳೇ, ಏಪ್ರಿಲ್ 5ಕ್ಕೆ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಇದೆ. ತಾವೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ನಮ್ಮ ಒಂದಿಷ್ಟು ಟ್ರಿಕ್ಸ್ ಅನ್ನು ನಿಮ್ಗೆ ಹೇಳ್ಕೊಡ್ತಾ ಇದೀವಿ. ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಕಾನ್ಸೆಪ್ಟ್ ಅನ್ನು ನಿಮ್ಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಇದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ವತಿಯಿಂದ ನಡೀತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್. ಸೊ ಮಕ್ಕಳೇ, ನಮ್ಮ ಒಂದು ಸಂಸ್ಥೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಚಂದನೂರು ಬಹಳಷ್ಟು ವರ್ಷಗಳಿಂದ, ಸುಮಾರು 20-25 ವರ್ಷಗಳಿಂದ ಸಾಕಷ್ಟು ಶೈಕ್ಷಣಿಕ ಸರ್ವಿಸ್ ಅನ್ನು ಕೊಟ್ಟಿದೆ. ಸೊ ಅದರ ಜೊತೆಗೆ ಈ ವರ್ಷನೂ ಕೂಡ ನಿಮಗಾಗಿ ಒಂದಿಷ್ಟು ವಿಶೇಷ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನಿಲ್ಲ ಅಂತಂದ್ರೆ ನೋಡೋಣ. ಸೈನಿಕ್ ಎಕ್ಸಾಮ್ 2025 ಮ್ಯಾಥ್ಸ್ ಪಾರ್ಟ್ 7, ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯು. ಒಂದು ರೈಲು ಸೆಕೆಂಡ್ಗೆ 20 ಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಪ್ರಶ್ನೆಗಳನ್ನು ನಿಧಾನವಾಗಿ ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು ಏನ್ ಕೊಟ್ರ ಅಂತ ಹೇಳಿ. ನೋಡ್ಕೊಡ್ರಿ, ಒಂದು ರೈಲು ಸೆಕೆಂಡಿಗೆ 20 ಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಇದರ ವೇಗವನ್ನು ಪ್ರತಿ ಗಂಟೆಗೆ ಕಿಲೋಮೀಟರ್ದಲ್ಲಿ ಕಂಡುಹಿಡಿಯಿರಿ. A train runs at a speed of 20 meter per second. Find its speed in kilometer per hour. ಓಕೆ, ತುಂಬಾ ಈಸಿ ಇದೆ. ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಅವರು ವೇಗ ಕೊಟ್ಟಿದ್ದಾರೆ. ಆ ವೇಗವನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಎರಡು ಕಾನ್ಸೆಪ್ಟ್ ಬರ್ತವೆ ಇಲ್ಲಿ. ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಗಂಟೆ, ಕಿಲೋಮೀಟರ್ ಪರ್ ಗಂಟೆಯಿಂದ ಮೀಟರ್ ಪರ್ ಸೆಕೆಂಡ್ಗೆ ಈ ತರ ಪರಿವರ್ತನೆಗಳು ಬರ್ತವೆ ಈ ದೂರ ಕಾಲ ವೇಗದಲ್ಲಿ. ಓಕೆ, ತುಂಬಾ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್ ಇದೆ. ನೋಡೋಣ, ಒಂದ್ ತಿಳ್ಕೊರಿ. ಸೆಕೆಂಡಿಗೆ 20 ಮೀಟರ್ ವೇಗ ಅಂತ ಐತಿ. ವೇಗ ಅಂದ್ರೆ ನೋಡಲ್ಲಿ 20 ಮೀಟರ್ ಪರ್ ಸೆಕೆಂಡ್ ಅಂತ ಐತಿ. ಇದನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ವ್ಯಕ್ತಪಡಿಸಬೇಕು. ಮೀಟರ್ ಪರ್ ಸೆಕೆಂಡ್ ಅನ್ನೋದು ಸಣ್ಣ ಮೂಲಮಾನ, ಕಿಲೋಮೀಟರ್ ಪರ್ ಅವರ್ ಅನ್ನೋದು ದೊಡ್ಡ ಮೂಲಮಾನ. ಈ ಸಣ್ಣ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಹೋಗ್ಬೇಕು ಅಂತಂದ್ರೆ 18/5ರಿಂದ ಗುಣಿಸಬೇಕು. ಮತ್ತು ಕಿಲೋಮೀಟರ್ ಪರ್ ಗಂಟೆಯಿಂದ ಮೀಟರ್ ಪರ್ ಸೆಕೆಂಡ್ ಹೋಗ್ಬೇಕಂದ್ರೆ 5/18ರಿಂದ ಗುಣಿಸ್ಬೇಕು. ಸಿಂಪಲ್ ಇದೆ. 5 1 5, 5 4 20, 18 4 72 ಕಿಲೋಮೀಟರ್ ಪರ್ ಅವರ್ ಆಗ್ತೈತಿ. ಸಿಂಪಲ್. 20 ಮೀಟರ್ ಪರ್ ಸೆಕೆಂಡ್ ಇದೆ, ಅದನ್ನ ಕಿಲೋಮೀಟರ್ ಪರ್ ಗಂಟೆಗೆ ತಗೊಂಡು ಹೋಗ್ಬೇಕು ಅಂದ್ರೆ 18/5ರಿಂದ ಗುಣಿಸ್ರಿ. ಅಂದ್ರೆ ಸಣ್ಣ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ತಂದಿವಿ. ಇದೇ ಕಿಲೋಮೀಟರ್ ಪರ್ ಗಂಟೆಯನ್ನ, ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ ತರಬೇಕು ಅಂದ್ರ 5/18ರಿಂದ ಗುಣಿಸ್ರಿ. ಸಿಂಪಲ್. 18/5 ಸಣ್ಣದರಿಂದ ದೊಡ್ಡದು ಹೋಗ್ಬೇಕಾದ ಗುಣಿಸ್ರಿ, 5/18 ದೊಡ್ಡದರಿಂದ ಸಣ್ಣದು ಬರ್ಬೇಕಾದ ಗುಣಿಸ್ರಿ, ಉತ್ತರ ಸಿಗ್ತೈತಿ. ಸಿಂಪಲ್ ಕಾನ್ಸೆಪ್ಟ್ ಇಲ್ಲಿ ಎರಡು, ಒಂದು ಲೆಕ್ಕದ್ದು, ಒಂದೆರಡು ಕಾನ್ಸೆಪ್ಟ್, 3 ಕಾನ್ಸೆಪ್ಟ್ ಇಲ್ಲಿ ಕ್ಲಿಯರ್. ಓಕೆ, ಇದ್ರ ಮೇಲೆ ಪ್ರಶ್ನೆಗಳು ಫಿಕ್ಸ್ ದೂರ ಕಾಲ ವೇಗದ ಮೇಲೆ. ಓಕೆ, ಅರ್ಥ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, 5ನೇ ತರಗತಿಗಳಿಗೆ ಕೇಳುವಂತ ಪ್ರಶ್ನೆ ಅಲ್ಲ ಇದು, ಆದ್ರೆ ಕಾಂಪಿಟೇಷನ್ ತುಂಬಾ ಇರೋದ್ರಿಂದ ಪ್ರಶ್ನೆ ಈ ತರ ಬರ್ತಾವು. ಯಾರು ಜಾಣ್ಮೆಯಿಂದ ಆನ್ಸರ್ ಮಾಡ್ತೀರಿ, ವಿನ್ ಆಗ್ತೀರಿ. ಓಕೆ, 13 ಕುರ್ಚಿಗಳ ಬೆಲೆಯು 6 ಟೇಬಲ್ಗಳ ಬೆಲೆಗೆ ಸಮ. 13 ಕುರ್ಚಿ ತಗೊಂಡ್ರೆ 6 ಟೇಬಲ್ ಸಮ ಐತಿ. 2 ರೇಟ್ ಸೇಮ್ ಇರ್ತಾವ. 13 ಕುರ್ಚಿ ಇರ್ತವ್ರಿ, 6 ಟೇಬಲ್ ಇರ್ತವ್ರಿ. ಮುಂದೊಂದಿಷ್ಟು ಕ್ಲೂ ಕೊಡ್ತಾನವ. ಒಂದು ಕುರ್ಚಿ ಬೆಲೆ 366 ಆದ್ರೆ ಒಂದು ಟೇಬಲ್ ಬೆಲೆ ಎಷ್ಟು ಅಂತ ಆಫರ್ ಹಾಕಿರ್ತಾರ ಅಂಗಡಿ ಒಳಗೆ. ಹೆಂಗ? 13 ಕುರ್ಚಿ ತಗೊಂಡ್ರು ಅಷ್ಟೇ ರೇಟ್, ಅದ್ರ ಬದಲಾಗಿ 6 ಟೇಬಲ್ ತಗೊಂಡ್ರೆ ಸೇಮ್ ರೇಟ್. ವಸ್ತುಗಳು ಬೇರೆ ಬೇರೆ ಆಗ್ತಾವು, ಸ್ವಲ್ಪ ಕಡಿಮೆ ಹೆಚ್ಚು ಇರ್ತಾವು, ಬಟ್ ಸೇಮ್ ರೇಟ್ ಫಿಕ್ಸ್. ಒಂದು ಆಫರ್ ಕೊಟ್ಬಿಟ್ಟಿರ್ತಾರೆ ನಿಮ್ಗೆ, ಹೌದಾ? ಸೊ ಹಾಗಾದ್ರೆ ಒಂದು ಟೇಬಲ್ ಬೆಲೆ ಎಷ್ಟು ಅಂತ ಐತಿ. ಕಾಸ್ಟ್ ಆಫ್ 13 chairs is equal to the cost of 6 tables. Okay, if the cost of the chair or one chair is 366, then find the cost of one table. ಎಷ್ಟು ಸುಲಭ ಇದೆ ನೋಡಿ. ಇಲ್ಲಿ ಒಂದು ಕುರ್ಚಿ ಬೆಲೆ 366 ಅಂತ, 13 ಕುರ್ಚಿ ಬೆಲೆ ಎಷ್ಟು ಅಂದ್ರೆ 366 ಇಂಟು 13 ಮಾಡ್ಬಿಡ್ರಿ. ಯಾಕಂದ್ರೆ ಒಂದು ಕುರ್ಚಿಗೆ 366 ಅಂದ್ರೆ 13 ಕುರ್ಚಿಗೆ ಎಷ್ಟು ಅಂದ್ರ ಗುಣಿಸಿದ್ರೆ ನಿಮಗೆ ಅದ್ರ ಒಟ್ಟು ಬೆಲೆ ಸಿಗ್ತೈತಿ. ನೋಡಿ, 13 ಬಗ್ಗೆ ಬರ್ತದೆ, ಡೈರೆಕ್ಟ್ ಮಾಡು. 13 6 78 ಕ್ಯಾರಿ 7. 13 78, 78 8ಕ್ಕೆ 7 ಕೂಡಿಸಿದ್ರೆ 15 ಅಂದ್ರೆ 85 ಆಯ್ತು. ಕ್ಯಾರಿ 8,
13 ಮೂರ್ಲೆ 39, 39 ಕೆಟ್ಟು ಕೂಡಿಸಿದ್ರೆ 47 ಆಯ್ತು. 4758. ಏನಿದು 13 ಕುರ್ಚಿ ತಗೊಂಡ್ರು ಇಷ್ಟೇ ರೇಟು, 6 ಟೇಬಲ್ ತಗೊಂಡ್ರು ಇಷ್ಟೇ ರೇಟ್. ಎರಡು ರೇಟ್ ಸೇಮ್. ನೀ ಚೇರ್ ತಗೋ, ನೀ ಟೇಬಲ್ ತಗೋ. ಮುಂದೆ ಅವ್ರಿಗೆ ಕೇಳಿದ್ದೇನು, ಒಂದು ಟೇಬಲ್ ಬೆಲೆ ಎಷ್ಟು, ಇಲ್ಲಿ ಒಂದು ಕುರ್ಚಿ ಬೆಲೆ ಕೊಟ್ಟಾನ, ಈಗ ಒಂದು ಟೇಬಲ್ ಬೆಲೆ ಬೇಕಲ್ಲ. ಇದು ಏನಪ್ಪಾ ಅಂದ್ರೆ 13 ಕುರ್ಚಿಗಳ ಬೆಲೆನೂ ಹೌದು, 6 ಟೇಬಲ್ ಬೆಲೆನೂ ಹೌದು. ಈಗ ನೋಡಿ, 6 ಟೇಬಲ್ ಬೆಲೆ, 6 ಟೇಬಲ್ ಇಸ್ ಈಕ್ವಲ್ ಟು 4758 ರೂಪಾಯಿ ಆದ್ರೆ, ಮತ್ತು ಒಂದು ಟೇಬಲ್ ಎಷ್ಟು ಏಕಮಾನ ಪದ್ಧತಿಯಲ್ಲಿ ಮಾಡ್ಬಿಡ್ರಿ. ಸೊ ಇವಾಗ ಇವೆರಡನ್ನ ಗುಣಿಸಿದ್ರೆ ಅಷ್ಟೇ ಬರುತ್ತಾ, 4758. ಇದನ್ನ ಭಾಗಿಸ್ಬೇಕಲ್ಲ, ನೀವು ಹಿಂಗ್ ಭಾಗಾಕಾರ ಮಾಡ್ಕೊಂಡ್ಬಿಡ್ರಿ ಸಿಂಪಲ್ ಆಗಿ. 6 7 42, ಎಷ್ಟು ಉಳಿತು? 5 ಉಳಿತು, 0 5 ತೋರಿ. 6 8 48, 6 9 54, ಎಷ್ಟು ಉಳಿತು? 1 ಉಳಿತು, ಕ್ಯಾರಿ ತಗೋರಿ. 6 3 18, 18 ಹೋದ್ರೆ 0 0. ಅಂದ್ರೆ ಒಂದು ಟೇಬಲ್ ಬೆಲೆ 793 ಉತ್ತರ ಬಂತು. ಈ ತರ ಲೆಕ್ಕಗಳು ಬಹಳಷ್ಟು ಬಾರಿ ಸೈನ್ಸ್ ಪರೀಕ್ಷೆಯಲ್ಲಿ ಕೇಳಿದಾನೆ ಮಕ್ಕಳೇ. ಓಕೆ, ಬಹಳ ಸಿಂಪಲ್ ಆಗಿದೆ. ಇಲ್ಲಿ ಕೊಟ್ಟಿರ್ತಾನೆ ಇಷ್ಟು ವಸ್ತುಗಳ ಬೆಲೆ ಸಮ ಅಂದಾಗ ಅಲ್ಲಿ ಒಂದು ವಸ್ತುವಿನ ಬೆಲೆ ಕೊಟ್ಟಿರ್ತಾನೆ. ಅದು ನೋಡಿ ಹಂಗೆ ಇಲ್ಲಿ ಒಂದು ಕುರ್ಚಿ ಬೆಲೆ ಕೊಟ್ಟಾನ, ಒಂದು ಕುರ್ಚಿ ಬೆಲೆ ಇಷ್ಟ ಆದ್ರೆ 13 ಕುರ್ಚಿ ಬೆಲೆ ಎಷ್ಟು? 13 ಕುರ್ಚಿ ಬೆಲೆ ಸಿಕ್ಕರೆ 6 ಟೇಬಲ್ ಬೆಲೆ ಸಿಗುತ್ತಾ? ಆ ಒಟ್ಟು ಟೇಬಲ್ ಬೆಲೆ ಸಿಕ್ಕರೆ 6 ಭಾಗಿಸಿದ್ರೆ ನಿಮ್ಗೆ ಒಂದು ಟೇಬಲ್ಗೆ ಎಷ್ಟು ಅಂತ ಸಿಕ್ಬಿಡುತ್ತಾ. ತುಂಬಾ ಈಸಿ ಆಗಿದೆ. ಬಹಳಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡ್ರಿ, ಮತ್ತೆ ಪಾಸ್ ಮಾಡಿ ಮತ್ತೆ ಎಲ್ಲ ನೋಡ್ರಿ, ನಿಮ್ಗೆಲ್ಲ ಅರ್ಥ ಆಗ್ತೈತಿ. ಬಹಳಷ್ಟು ಪ್ರಿಪರೇಷನ್ ಮಾಡಿರ್ತೀರಿ, ಆದ್ರೂ ಒಂದಿಷ್ಟು ಕಾನ್ಸೆಪ್ಟ್ ಒಂದಿಷ್ಟು ನಿಮಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ನಿಮಗಾಗಿ. ಓಕೆ, 8 ಸಂಖ್ಯೆಗಳ ಸರಾಸರಿ 65. 8 ಸಂಖ್ಯೆ, ಅದರ ಸರಾಸರಿ 65 ಸಂಖ್ಯೆ ಸರಾಸರಿ. 2 ಗುಣಿಸಿದ್ರ ಒಟ್ಟು ಮೊತ್ತ ಸಿಗುತ್ತೆ ನಮ್ಗೆ. 8 ಸಂಖ್ಯೆಗಳ ಮೊತ್ತ ಸಿಗುತ್ತೆ. ಸರಾಸರಿ ಚಾಪ್ಟರ್ ಮಾಡ್ಬೇಕಾದ್ರೆ ಡಿಟೇಲ್ ಆಗಿ ಪಾಠ ಮಾಡಿದೀವಿ ನಾವೆಲ್ಲ. ನಿಮ್ಮ ಒಂದು ಶಾಲೆಗಳು ಕೂಡ ಮಾಡಿರ್ಬೋದು, ಗೊತ್ತಲ್ಲ ತಿಳ್ಕೊರಿ. 8 ಸಂಖ್ಯೆಗಳ ಸರಾಸರಿ 65. ಅವುಗಳಲ್ಲಿ 3 ಸಂಖ್ಯೆಗಳು, ಒಟ್ಟ ಸಂಖ್ಯೆ ಎಷ್ಟದ? 8 ಅದಾವ. 3 ಸಂಖ್ಯೆಗಳು 49, 57, 72. ಅಂದ್ರೆ ಎಷ್ಟು ಉಳಿದು? ಇನ್ನು 5 ಉಳಿದು. ಹಾಗಾದ್ರೆ ಉಳಿದ 5 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳೋಣ. ಸರಾಸರಿ ಚಾಪ್ಟರ್ ಸುಮಾರು ಒಂದು 8 ರಿಂದ 10 ಪೀರಿಯಡ್ ಮಾಡಿದ್ರೆ ಈ ಚಾಪ್ಟರ್ ಮುಗಿದೈತಿ. ಬಹಳ ಇಂಪಾರ್ಟೆಂಟ್ ಚಾಲೆಂಜ್ ಕೋಚಿಂಗ್ ಕ್ಲಾಸ್ಗಳಲ್ಲಿ ಈ ಪ್ರತಿ ಚಾಪ್ಟರ್ನ ಬಹಳ ನೀಟಾಗಿ ಕ್ಲೀನ್ ಆಗಿ ಅಬ್ಸರ್ವೇಷನ್ ಮಾಡಿ ಚಂದಾಗಿ ಮಕ್ಕಳಿಗೆಲ್ಲ ತಿಳಿಯುವಂಗ ಹೇಳಿ ಪ್ರತಿ ಕಾನ್ಸೆಪ್ಟ್ ಅನ್ನು ಕ್ಲೀನ್ ಆಗಿ ಹೇಳುವಂತ ಒಂದು ಸಮರ್ಥ ಶಿಕ್ಷಕರ ತಂಡ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಬಂದಿದೆ. ಓಕೆ ಮಕ್ಕಳೇ, ಸೊ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸು ಧಾರವಾಡದಲ್ಲಿ ಬ್ರಾಂಚ್ ಇದೆ, ಸಿಂಧನೂರಲ್ಲಿ ಮೇನ್ ಬ್ರಾಂಚ್, ಗುಡ್ದೂರಲ್ಲಿ ಇದೆ. ಸಾಕಷ್ಟು ಶಿಕ್ಷಕರ ತಂಡ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇದರ ಉಪಯೋಗವನ್ನು ತಾವೆಲ್ಲ ಪಡ್ಕೊಳ್ರಿ. ಇನ್ನು ಯಾರೆಲ್ಲ 3rd ಪಾಸ್ ಆಗಿ 4th ಬರ್ತೀರಿ, 4th ಪಾಸ್ ಆಗಿ 5th ಬರ್ತೀರಿ, ಅವರೆಲ್ಲ ಈ ನಮ್ಮ ಸಮರ್ ಕ್ಯಾಂಪ್ಗಳು 1ನೇ ತರಗತಿಯಿಂದ 1ನೇ ತಾರೀಕಿನಿಂದ ಆರಂಭ ಆಗ್ತಾವೆ. ಪ್ರವೇಶಗಳು ಸಂಪೂರ್ಣ ಆರಂಭವಾಗಿದೆ. ಈ ತರಬೇತಿ ಕೇಂದ್ರಗಳನ್ನು ಭೇಟಿಯಾಗಿ ನೀವು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಆ ಕ್ಲಾಸ್ಗಳಿಗೆ ಜಾಯಿನ್ ಆಗ್ಬೋದು. ಬನ್ನಿ ನೋಡೋಣ. ಹಾಗಾದ್ರೆ ಎವರೇಜ್ ಆಫ್ 8 numbers is 65. 3 of them are 49, 57 and 72. Find the average of remaining 5 numbers ಅಂತ ಐತಿ. ತುಂಬಾ ಈಸಿ ಇರ್ತಕ್ಕಂಥ ಸಮಸ್ಯೆ ಇದು. 8 ಸಂಖ್ಯೆಗಳ ಸರಾಸರಿ 65 ಆದ್ರೆ ಆ 8 ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ನೋಡ್ರಿ. ಇದು ಸರಾಸರಿ, ಇದು ಸಂಖ್ಯೆ. ಇವೆರಡನ್ನು ಇಂಟು ಮಾಡಿದ್ರೆ 8 ಸಂಖ್ಯೆಗಳ ಮೊತ್ತ ಸಿಗುತ್ತಾ. ಯು ವಿಲ್ ಗೆಟ್ ಟೋಟಲ್ ಸಮ್ ಆಫ್ 8 numbers. ಓಕೆ, 8 5 40, ಕ್ಯಾರಿ 4, 8 6 48, 48ಕ್ಕೆ ಈ 4 ಕೂಡಿಸಿದ್ರ 52. ಈ 520 ಅನ್ನೋದು 8 ಸಂಖ್ಯೆಗಳು ಇದ್ರೊಳಗೆ ಸೇರ್ಕೊಂಡವು. ಮತ್ತ ಅದರಲ್ಲಿ 3 ಸಂಖ್ಯೆ ಬ್ಯಾರೆ ಕೊಟ್ಟನವ. ಇಲ್ಲಿ ಎಸ್ ಕೊಟ್ಟನ, ಯಾವ್ಯಾವ ಕೊಟ್ಟನ? 49, 57, 72 ಕೊಟ್ಟನ. 8 ಸಂಖ್ಯೆಗಳ ಮೊತ್ತದಲ್ಲಿ ಈ 3 ಸಂಖ್ಯೆನ ಕಳಿಬೇಕು, ನಾವು ತೆಗೆದು ಬಿಡ್ಬೇಕು. ಇವು ಬ್ಯಾಡ ನಮಗೆ. ಯಾಕೆ ಬೇಡ? ಉಳಿದ 5 ಸಂಖ್ಯೆಗಳ ಸರಾಸರಿ ಎಷ್ಟು ಅಂದಾಗ 5 ಸಂಖ್ಯೆಗಳು ಎಷ್ಟು, 5 ಸಂಖ್ಯೆಗಳ ಮೊತ್ತ ಬೇಕು ನಮಗ. ಅಂದ್ರೆ ಕೂಡಿಸ ಮೊದಲು ಕೂಡಿಸಿದ್ರ ಕಳೆ ಮೊತ್ತ.
ಈಗ 7 1 2 9 9 9 18 ಕ್ಯಾರಿ 1. ಎಸ್ ನೆಕ್ಸ್ಟ್ 4 1 5 5 11 17 ಅಂದ್ರೆ 178 ಆಯ್ತು. ನೋಡಿ ಸರ್ ಕೂಡ್ಸೋಣ ಅಂತ 7 2 9 9 9 18 ಕ್ಯಾರಿ 1 4 1 5 5 11 17 178. ಈ 520 ಅನ್ನೋದು 8 ಸಂಖ್ಯೆಗಳ ಮೊತ್ತ. 178 ಅನ್ನೋದು ಇದು 3 ಸಂಖ್ಯೆ ಸಪರೇಟ್ ಕೊಟ್ಟಾನ. 49 57 72 ಅಂತ ಕೊಟ್ಟಿದ್ದಾನ. ಇದನ್ನ ಕಳೆದ ಬಿಡೋಣ, ಇದು ಬ್ಯಾಡ ನಮಗ. ಈ 3 ಸಂಖ್ಯೆಗಳ ಮೊತ್ತ ನಮಗೆ ಬೇಡ. ಯಾಕೆ 5 ಸಂಖ್ಯೆಗಳ ಸರಾಸರಿ ಬೇಕಾಗಿದೆ. ಕಳೆಯೋಣ. 10ರಲ್ಲಿ 8 ಕಳೆದ್ರೆ 2, ಇಲ್ಲಿ 12ರ 8 ಕಳೆದ್ರೆ 4, 5ರ 2 ಕಳೆದ್ರೆ 3 ಉಳಿತು. ಅಂದ್ರೆ 342 ಉಳಿತು. ಇದು ಏನಂತಂದ್ರೆ 5 ಸಂಖ್ಯೆಗಳ ಮೊತ್ತ. ಇದು 2 ಸಂಖ್ಯೆಗಳ ಮೊತ್ತ, 3 ಸಂಖ್ಯೆಗಳ ಮೊತ್ತ ಹೋಗ್ಬಿಡಿತು. ಇದು 8 ಸಂಖ್ಯೆಗಳ ಮೊತ್ತ. 8 ಸಂಖ್ಯೆಗಳ ಮೊತ್ತದಲ್ಲಿ ಈ 3 ಸಂಖ್ಯೆಗಳ ಮೊತ್ತವನ್ನು ಕಳೆದ್ರ ನಮಗ 5 ಸಂಖ್ಯೆಗಳ ಮೊತ್ತ ಉಳಿತು. ಕೇಳಿದ 5 ಸಂಖ್ಯೆಗಳ ಮೊತ್ತ ಅಲ್ಲ, 5 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ. ಅಂದ್ರೆ ಆ 5 ಸಂಖ್ಯೆಗಳ ಮೊತ್ತಕ್ಕೆ 5ರಲ್ಲೇ ಭಾಗಿಸ್ಬೇಕು. ನೀವು 5ರಲ್ಲೇ ಭಾಗಿಸಿದಾಗ ನಿಮಗೆ ಅದರ ಸರಾಸರಿ ಸಿಗ್ತೈತಿ. ನೋಡ್ರಿ, 5 1 5, 5 6 30, 4 ಉಳಿತು 42 ಆಯ್ತು. 5 8 40, 2 ಉಳಿತು. ಪಾಯಿಂಟ್ ಕೊಡ್ರಿ. 5 4 20 ಅಂದ್ರೆ 68.4 ಬಂತು ಉತ್ತರ. ಇದು 5 ಸಂಖ್ಯೆಗಳ ಸರಾಸರಿ. ಬಹಳ ಸಿಂಪಲ್ ಆಗಿದೆ. 8 ಸಂಖ್ಯೆಗಳ ಸರಾಸರಿ ಕೊಟ್ಟಾರ. ಆ ಎರಡನ್ನು ಗುಣಿಸಿದ್ರೆ 520 ಬಂತು. 8 ಸಂಖ್ಯೆಗಳ ಮೊತ್ತ ಬಂತು. ಆ 8 ಸಂಖ್ಯೆಗಳ ಮೊತ್ತದಲ್ಲಿ ಈ 3 ಸಂಖ್ಯೆ ಬೇರೆ ಬೇರೆ ಕೊಟ್ಟಾರ. ಅದನ್ನು ಕೂಡಿಸಿ ಆ 8 ಸಂಖ್ಯೆಗಳ ಮೊತ್ತದಲ್ಲಿ ಕಳೀರಿ. 342 ಉಳಿತು. ಅದು 5 ಸಂಖ್ಯೆಗಳ ಮೊತ್ತ. ಆ 5 ಸಂಖ್ಯೆಗಳ ಮೊತ್ತಕ್ಕೆ 5ರಲ್ಲೇ ಭಾಗಿಸಿದ್ರ ನಿಮ್ಗೆ 68.4 ಅಂತಕ್ಕಂಥದ್ದು ಉತ್ತರ ಬರ್ತೈತಿ. ಸರಾಸರಿ ಚಾಪ್ಟರ್ ಒಂದು 10 days ಮಾಡ್ತೇವೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಲ್ಲಿ. ತುಂಬಾ ಡೀಟೇಲ್ ಆಗಿ. ಇದೆಲ್ಲ ಮೋಸ್ಟ್ಲಿ 7-8ನೇ ಕ್ಲಾಸಿಗೆ ಬರ್ತಕ್ಕಂಥ ಮಕ್ಕಳಿಗೆ ಬರ್ತಕ್ಕಂಥದ್ದು. ಬಟ್ 5ನೇ ತರಗತಿಗೆ ಫುಲ್ ಪರ್ಫೆಕ್ಟ್ ಆಗಿ ನಮ್ಮ ಮಕ್ಕಳಲ್ಲಿ ಇದನ್ನೆಲ್ಲ ಮಾಡ್ತಿದ್ರು. ಓಕೆ, ಎಲ್ರಿಗೆ ಅರ್ಥ ಅಂತ ಅನ್ಕೊಂತೀನಿ. ಮುಂದೆ ಹೋಗ್ತೇನೆ. ಮುಂದಿನ ಪ್ರಶ್ನೆ ಗಮನಿಸಬೇಕು. ಎಸ್, ಮುಂದಿನ ಪ್ರಶ್ನೆ ಭಿನ್ನರಾಶಿ ಸರಳೀಕರಣ ಇದೆ. ಎಸ್, ನೋಡ್ಕೊಡ್ರಿ. ಸಿಂಪ್ಲಿಫೈ 10 minus 2 whole 1/3 into 3 plus 3 whole 3/4 divided by 2 whole 1/2. ಓಕೆ, ಸಿಂಪ್ಲಿಫಿಕೇಶನ್ ದಶಮಾಂಶ ಇರಲಿ ಅಥವಾ ಭಿನ್ನ ರಾಶಿ ಇರಲಿ ಅಥವಾ ಹೋಲ್ ನಂಬರ್ಸ್ ಇರಲಿ, ಒಂದು ಅಥವಾ ಎರಡು ಸಿಂಪ್ಲಿಫಿಕೇಶನ್ ಲೆಕ್ಕ ಫಿಕ್ಸ್ ಕೊಟ್ಟಿರ್ತಾರೆ. ನಮಗೆ ಇದರಲ್ಲಿ ಯಾವುದು ಆವರಣ ಇಲ್ಲ. ಆವರಣ ಇಲ್ಲ ಅಂದ್ರೆ ಫಸ್ಟ್ ನಾವು ಡಿವಿಷನ್ ಮಾಡಬೇಕು. ಫಸ್ಟ್ ಏನ್ ಮಾಡಬೇಕು? ಡಿವಿಷನ್ ಮಾಡಬೇಕು. ಆಮೇಲೆ ಇಂಟು, ಆಮೇಲೆ ಪ್ಲಸ್, ಕೊನೆಗೆ ಮೈನಸ್. ಈಗ ಡಿವಿಷನ್ ಎಲ್ಲಿದೆ? ಡಿವಿಷನ್ ಇಲ್ಲಿದೆ. ಅಂದ್ರ ಈಗ ಅಲ್ಲಿವರೆಗೆ ಈ 10ಕ್ಕೆ 10 ಬರೆಯೋಣ. ಮೈನಸ್ ಇವನ್ ಏನ್ ಮಾಡೋದಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ನೀನು ಆ ಮಿಶ್ರ ಇರ್ತಾವಲ್ಲ ಅದನ್ನ ವಿಷಮಕ್ಕೆ ತರಬಹುದು. 3 2 6 1 7 2 ಅಂಶ ಇಂಟು 3 ಹಾಕು. ಎಸ್, ಪ್ಲಸ್ ಹಾಕಿ ಇದ್ರ ಉತ್ತರ ಎಷ್ಟು ಬರುತ್ತೆ ನೋಡಮ್. ಈ ಕಡೆ ಸಪ್ರೇಟ್ ಮಾಡಮಂತ ಇದ್ರ ಉತ್ತರ ಎಸ್ ನೋಡಮ್. ಈಗ 4 3 12, 15/4 ಆಯ್ತು. ಡಿವೈಡೆಡ್ ಬೈ 2 4 1 5/2. ಸೊ ಈಗ 15/4ಕ್ಕೆ 4 ಹಾಕ್ರಿ. ಬಾಗ್ಲೇ ಹೋಗಿ ಅದು ಇಂಟು ಆಗತ್ರಿ. ಭಿನ್ನ ರಾಶಿ ಭಾಗಾಕಾರ ಗಮನಿಸ್ಬೇಕು ನೀವು. ಇದು ಭಾಗಾಕಾರ ನಾವು ಇಂಟು ಮಾಡ್ಕೊಂಡಾಗ ಮುಂದಿಂದ 5/2 ಐತಲ್ಲ ಅದು ವ್ಯತ್ಕ್ರಮ ಆಗ್ತೈತಿ. ರೆಸಿಪ್ರೋಕಲ್ ಆಗಿ ಬರ್ಕೋಬೇಕು ನೀವು. ಅದು 2 5 ಅಂಶ ಆಗ್ತೈತಿ. ಹೌದಾ? 2 1 2 2 5 1 5 3 3 1 3 2 1 2 3 2 ಅಂಶ ಬಂತಿದ್ರ ಉತ್ತರ. 3 2 ಅಂಶನ ಇಲ್ಲಿ ಬರಿತೇವೆ. ಭಾಗಾಕಾರ ಕ್ರಿಯೆ ಮಾಡಿದಾಗ 3 2 ಅಂಶ ಬಂತು. ನೆಕ್ಸ್ಟ್ ಇಂಟು ಮಾಡಬೇಕು. ಇಂಟು ಎಲ್ಲೈತಿ ನೋಡ್ರಿ, ಇಲ್ಲೈತಿ. ಈ ಸಂಖ್ಯೆಗಳ ಮಧ್ಯೆ ಐತಿ. ಅಲ್ಲಿ ತನಕ 10ಕ್ಕೆ 10 ಮೈನಸ್ ಹಾಕ್ರಿ. ಇಂಟು ಮಾಡ್ರಿ. ಇದ ಕೆಳಗೆ ಏನಾದ್ರು 1 ಇರ್ತೈತಿ. ಇಲ್ಲಿ ಸಪರೇಟ್ ತಗೊಂಡ್ಬಿಡ್ತೀನಿ. 7 2 ಅಂಶ ಇಂಟು 3. ಇದು ಕಡ್ತ ಹೋದ್ರೆ ಕಡ್ತಾ ಹೊಡ್ತೇವೆ, ಹೋಗಲ್ಲ ಕಡ್ತ. ಕೆಳಗೆ 1 ಇರ್ತೈತಿ. ಏನಂದ್ರೆ 7 3 21 2 1 2 ಅಂದ್ರೆ 21 ಡಿವೈಡ್ ಬೈ 2 ಬಂತು. ಪ್ಲಸ್ 3 2 ಅಂಶ ಬಂತು. ನೋಡ್ರಿ, ಈಗ ಎಲ್ಲಿ ಬಂದಪ್ಪ ಅಂದ್ರೆ ನಾವು ಭಿನ್ನ ರಾಶಿಯಲ್ಲಿ ಸಿಂಪ್ಲಿಫೈ ಸಂಕ್ಷೇಪಿಸರಿ. ಇಲ್ಲಿ ಪ್ಲಸ್ ಮತ್ತು ಮೈನಸ್ ಮಾತ್ರ ಇದೆ. ಇದ್ರ ಕೆಳಗೆ ಏನಿಲ್ಲ ಅಂದ್ರೆ 1 ಅಂತ ತಿಳ್ಕೊರಿ. ಇವಾಗ ಲಸ ತೆಗದ್ರ 1 2 2 ಲಸ ತೆಗದ್ರ 2 ಬರ್ತೈತಿ. 1 ಎಷ್ಟಲೇ 2 1 2 2 2 1 2 2 1
2 10 20 ಮೈನಸ್ 21 21 ಪ್ಲಸ್ 1 3 3. ನೋಡ್ರಿ ಈಗ ಇದು ಪ್ಲಸ್ ಇದೆ ಇದು ಪ್ಲಸ್ ಇದೆ, ಎರಡನ್ನು ಕೂಡಿಸಿರೋ ಉತ್ತರ 23. 23ರಲ್ಲಿ 21 ಕಳೆದ್ರೆ 2 ಉಳಿತು, ಡಿವೈಡ್ ಬೈ 2. ಓಕೆ, 2 1 ಈಕ್ವಲ್ ಟು ಉತ್ತರ 1 ಬಂತು. ಆಪ್ಷನ್ ದಲ್ಲಿ 1 ಇಲ್ಲ, ಸೊ ಹಾಗಾಗಿ ಇದು ಸ್ವಲ್ಪ ಟೈಪೋಗ್ರಾಫಿಕಲ್ ಮಿಸ್ಟೇಕ್ ಆಗಿದೆ. ಹಾಗಾಗಿ ಉತ್ತರ 1 ಬಂದ್ರೆ ಇದು ಕರೆಕ್ಟ್. ನೀವು ಮತ್ತೆ ಇದನ್ನ ನೀವು ಬಿಡಿಸಿ ನೋಡ್ಬೋದು, ಪ್ರಾಕ್ಟೀಸ್ ಮಾಡ್ರಿ. ಈ ತರ ಪ್ರಶ್ನೆ ಆಲ್ಮೋಸ್ಟ್ 1 ಅಥವಾ 2 ಪ್ರಶ್ನೆ ಇದರಲ್ಲಿ ಬಂದೇ ಬರ್ತಾವ. ಓಕೆ, ಅರ್ಥ ಅಂತ ಅನ್ಕೊಂತೀನಿ. ಮುಂದೆ ಹೋಗೋದಕ್ಕಿಂತ ಮುಂಚೆ ಒಂದಿಷ್ಟು ಇನ್ಫಾರ್ಮೇಶನ್ ನಿಮ್ಗಾಗಿದೆ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಈಗ 4 ಮತ್ತು 5ನೇ ತರಗತಿಗೆ ಪ್ರವೇಶಗಳು ಈಗಾಗಲೇ ಆರಂಭವಾಗಿವೆ. ಅಡ್ಮಿಷನ್ಸ್ ಎಲ್ಲ ಫುಲ್ ಆಗ್ತಿದೆ. ಯಾರಿಗೆಲ್ಲ ಈಗ 4 ಪಾಸ್ 5 ಬಂದಿರಿ, ವಿಶೇಷವಾಗಿ ಕೇವಲ 2 ತಿಂಗಳಲ್ಲಿ ನವೋದಯ ಸಿಲೆಬಸ್ ಅನ್ನು ಸಂಪೂರ್ಣ ಮಾಡಿಕೊಡಲಾಗುವುದು. ಯಾಕಂದ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಮುಂದ ಹಾಜರಾತಿ ಸಮಸ್ಯೆ ಆಗ್ತಾ ಇದೆ. ಯಾರೆಲ್ಲ ಮಕ್ಕಳು ಗೌರ್ಮೆಂಟ್ ಶಾಲೆ ಓದ್ತಿದ್ರೆ 2 ತಿಂಗಳು ಖಾಲಿ ಇರ್ತಾರೆ, ನೀವು ಈ 2 ದಿನದಲ್ಲಿ ನವೋದಯ ಸಿಲೆಬಸ್ ಅನ್ನು ಸಂಪೂರ್ಣ ಮಾಡ್ಕೊಡ್ರಿ. ನೆಕ್ಸ್ಟ್ ನಿಮ್ಮ ಸ್ಕೂಲಲ್ಲಿ ನೀವು ವರ್ಕ್ ಮಾಡ್ಕೋಬಹುದು. ಓಕೆ, ಮತ್ತು ಈಗ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಏಪ್ರಿಲ್ 5ಕ್ಕೆ ನಡೀತಕ್ಕಂಥ ಸೈನ್ಸ್ ಸ್ಕೂಲ್ ನಡೀತಕ್ಕಂಥ ಆ ಎಕ್ಸಾಮಿಗೆ ಮಕ್ಕಳು ತಯಾರಿ ಮಾಡ್ಕೋತಿದ್ದಲ್ಲ, ನಿಮ್ಮ ಹಾಲ್ ಟಿಕೆಟ್ ಅನ್ನು ಬಿಟ್ಟಿದ್ದಾನೆ. ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಅದರಲ್ಲಿ ಕೆಲವೊಂದಿಷ್ಟು ಸೂಚನೆ ಕೊಟ್ಟರೆ ಓದ್ಕೊರಿ. ಆ ಪ್ರಕಾರವಾಗಿ ನಿಮ್ಮ ಸೆಂಟರ್ ಎಲ್ಲೈತಿ, ನಿಮ್ದು ಯಾವ ಮೀಡಿಯಮು, ನಿಮ್ದು ಹೋಗುವಂತ ತಯಾರಿಯನ್ನು ಕೂಡ ನೀವೆಲ್ಲ ಮಾಡ್ಕೋಬೇಕಾಗ್ತೈತಿ. ಜೊತೆಗೆ ಸ್ವಲ್ಪ GK ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಎಲ್ಲ ಮಾಡಿ. GK, ಮ್ಯಾಥ್ಸು, ಕನ್ನಡ ಆಗಲಿ ಅಥವಾ ಇಂಗ್ಲೀಷ್ ಆಗಲಿ, ನಿಮ್ಗೆ ಏನೇನು ಸಬ್ಜೆಕ್ಟ್ ಅದಾವ ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ಎಲ್ಲವನ್ನು ಒಂದು ನೋಡ್ಕೊಡ್ರಿ, ರಿವಿಷನ್ ಮಾಡ್ಕೊಡ್ರಿ. ಎಕ್ಸಾಮ್ದಲ್ಲಿ ಟಾಪ್ ಸ್ಕೋರ್ ಇದರಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಕೊಡ್ತಾನ. 5ನೇ ತರಗತಿ ಮಕ್ಕಳೆಲ್ಲ ಎಕ್ಸಾಮ್ ಬರೀತಾವು. ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ನಾನು ಎಷ್ಟನೇ ರ್ಯಾಂಕಿಂಗ್ ಬರುತ್ತೆ ಅನ್ನೋದು ನಿಮ್ಗೆ ಗಮನಕ್ಕಿರ್ಲಿ. ಓಕೆ, ಕರ್ನಾಟಕದ ಮಕ್ಕಳು ಉತ್ತಮ ಸ್ಕೋರ್ ಮಾಡಿದ್ರೆ ಹೋಸರ ಈ ಬಾರಿನೂ ಕೂಡ ಅತಿ ಹೆಚ್ಚು ಸ್ಕೋರ್ ಮಾಡ್ತಾ ಇರ್ತಕ್ಕಂಥ ಒಂದು ವಿಶ್ವಾಸ ಇದೆ. ಅವರಿಗಾಗಿ ನಾವೆಲ್ಲ ಸಮಸ್ತ ಶಿಕ್ಷಕರ ತಂಡ ನಿಮ್ಗಾಗಿ ನಾವು ಸಹಾಯ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಸಾಕಷ್ಟು ವರ್ಷ ಪೂರ್ತಿ ಪ್ರಿಪರೇಷನ್ ಮಾಡಿದ್ದೀವಿ. ಇನ್ನು ಕೇವಲ ಸ್ವಲ್ಪ ದಿನ ಇದೆ. ನಿಮ್ಗೆಲ್ಲರಿಗೆ ಒಂದು ಎಚ್ಚರಿಕೆ ಇರಲಿ, ಸಂಪೂರ್ಣ ಸಿಲೆಬಸ್ ನ ರಿವಿಷನ್ ಮಾಡ್ಕೊಡ್ರಿ. ಓಕೆ, ಎಲ್ಲ ಬರ್ತಾವಂತ ಹಂಗೆ ಹೋಗ್ಬೇಡ್ರಿ. ರೈಟ್, ಮುಂದಿನ ಪ್ರಶ್ನೆ ನಿಮಗಾಗಿ. ಲೀಲಾ ಹತ್ತಿರ 8 ಮೀಟರ್ ಬಟ್ಟೆ ಇದೆ. ಒಂದು ಟೇಬಲ್ ಮೇಲೆ ಹೊದಿಸಲು 1.25 ಮೀಟರ್ ಅಂತೆ 4 ತುಂಡು ಕತ್ತರಿಸಿ ತೆಗೆದರೆ ಉಳಿದ ಬಟ್ಟೆಯ ಪ್ರತಿಶತ ಎಷ್ಟು, ಶೇಕಡಾ ಎಷ್ಟು ಉಳಿತು ಅಂತ ಅರ್ಥ. ಓಕೆ, ಲೀಲಾ ಹ್ಯಾಸ್ 8 ಮೀಟರ್ ಆಫ್ ಕ್ಲಾತ್. 1 ಟೇಬಲ್ ಕ್ಲಾತ್ requires 1.25 of cloth. If she made 4 table cloths, what percentage of cloth is she left or she has right now? Okay, ತುಂಬಾ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್ ಇದು. ನೋಡಿ, ಲೀಲಾ ಹತ್ತಿರ ಎಷ್ಟಿದೆ? 8 ಮೀಟರ್ ಬಟ್ಟೆ ಇದೆ. 8 ಮೀಟರ್ ಬಟ್ಟೆ ಇದೆ. ಒಂದು ಟೇಬಲ್ ಮೇಲೆ ಹೊದಿಸಲು 1.25 ಮೀಟರ್ ಬೇಕಂತ. ಆ ತರ 4 ಟೇಬಲ್ ಬೇಕಾಕಿ. ಓಕೆ, 4 ಟೇಬಲ್ ಅದಾವ. ಬಟ್ಟೆ ಕತ್ತರಿಸಿ 4 ಭಾಗ ಮಾಡಬೇಕು. ಅಂದ್ರೆ 1.25 ಒಂದು ಟೇಬಲ್ಗೆ. ಆ ತರ 4 ಟೇಬಲ್ಗೆ ಮಾಡ್ತಾಳೆ. 4 5 20, ಕ್ಯಾರಿ 2, 4 8 1 10, ಕ್ಯಾರಿ 1 4 4 1. ಅಂದ್ರೆ 5 ಮೀಟರ್ ಹೋಗ್ತೈತಿ. 8 ಮೀಟರ್ ಅಲ್ಲಿ ಈ 5 ಮೀಟರ್ 4 ಟೇಬಲ್ಗೆ ಹೋಗ್ಬಿಡ್ತೈತಿ. 8 ಮೀಟರ್ ಅಲ್ಲಿ 5 ಮೀಟರ್ ಹೋದ್ರೆ ಇನ್ನ 3 ಮೀಟರ್ ಉಳಿತೈತಿ. ಕೇಳಿದ್ದೇನು? ಉಳಿದ ಬಟ್ಟೆಯ ಪ್ರತಿಶತ ಎಷ್ಟು, 100ಕ್ಕೆ ಎಷ್ಟು ಮೀಟರ್ ಉಳ್ದಂಗಾಯ್ತು ಅಂತ. ಮೊದಲು ಎಷ್ಟಿತ್ತದು? 8 ಇತ್ತು. ಈಗ ಅದರಲ್ಲಿ 5 ಖರ್ಚಾಯ್ತು. ಎಷ್ಟು ಉಳಿತು? 3 ಉಳಿತು. ಕೆಳಗೆ ಒಟ್ಟು ಇದ್ದಿದ್ದ ಬರ್ಕೋಬೇಕು ನೀವು. 8 ಮೀಟರ್ ಇತ್ತು, ಅದರಲ್ಲಿ 3 ಉಳ್ದೈತಿ. 100ಕ್ಕೆ ಎಷ್ಟು ಉಳ್ದಂಗಾಗೈತಿ? 8ಕ್ಕೆ 3 ಉಳಿದ್ರೆ 100ಕ್ಕೆ ಎಷ್ಟು ಉಳಿತು? ಅಥವಾ 3 8 ಉಳಿತಲ್ಲ, ಅದನ್ನೇ ನಾವು ಶೇಕಡಾಕ್ ತರಬೇಕಾದ್ರೆ, ಯಾವುದೇ ಸಂಖ್ಯೆನ ಶೇಕಡಾಕ್ ತರಬೇಕಾದ್ರೆ ಇಂಟು 100 ಮಾಡಬೇಕು. 4 2 4 25 25 3 75, ಕೆಳಗಡೆ 2 ಬಂತು. ಓಕೆ, ಎಲ್ಲವೂ ನೋಡ್ಕೊಡಿ. ಮಿಶ್ರ ಭಿನ್ನ ರಾಶಿ ಇಟ್ಟಿದ್ದಾರೆ. 75ಕ್ಕ 2 ಭಾಗಿಸ್ರಿ. 2 3 6, 1 ಉಳಿತು, ಕ್ಯಾರಿ ತೋರಿ. 2 7 14, ಎಷ್ಟು ಉಳಿತು? 1 ಉಳಿತು. 37.12 ಅಂಶ. 37.12 ಅಂಶ ಶೇಕಡಾ ಉಳಿತು. ಓಕೆ, 37.12 ಅಂಶ ಮೊದಲನೇ ಉತ್ತರ ಸರಿಯಾಗಿದೆ. ಎಲ್ರಿಗೂ ಅರ್ಥ ಅಂತ ಅನ್ಕೊಂತೀರಿ. ಬಹಳ ಸಿಂಪಲ್ ಇದೆ. 8 ಮೀಟರ್ ಬಟ್ಟೆ ಇತ್ತು. ಒಂದು ಟೇಬಲ್ಗೆ 1.25 ಅಂತ ಖರ್ಚು ಮಾಡಿ 4 ಟೇಬಲ್ಗೆ ಮೇಲೆ ಹೊದಿಸ್ಲಿಕ್ಕೆ ರೆಡಿ ಮಾಡಿದ್ರು.
ಎಷ್ಟು ಬಟ್ಟೆ ಉಳಿತಪ್ಪ ಅಂದ್ರ 8 ಮೀಟರ್ ಅಲ್ಲಿ 5 ಮೀಟರ್ ಹೋಯ್ತು, 3 ಮೀಟರ್ ಉಳಿತು. 8 ಮೀಟರ್ ಅಲ್ಲಿ 3 ಮೀಟರ್ ಉಳಿದ್ರ 100ಕ್ಕೆ ಎಷ್ಟು ಉಳಿತು ಅಂತ ಅನ್ನೋದೇ ನಮ್ಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ, ಒಂದು ರೇಡಿಯೋವನ್ನು 10% ಹಾನಿಯಲ್ಲಿ ರೂಪಾಯಿ 860ಕ್ಕೆ ಮಾರಿದರೆ ಅವನಿಗಾದ ಹಾನಿಯಷ್ಟು. ಇಲ್ಲಿ ಕೊಂಡ ಬೆಲೆ ಕೇಳಬಹುದಾಗಿತ್ತ. ಹಾನಿಯಷ್ಟು. ಇಲ್ಲಿ ಒಂದು ಸಿಂಪಲ್ ಟ್ರಿಕ್ಸ್ ಇದೆ, ನೋಡ್ಕೊರಿ. 10% ಹಾನಿಯಲ್ಲಿ 810ಕ್ಕೆ ಮಾರಿದರೆ, ಮಾರಿದ ಬೆಲೆ ಐತಿ, ಶೇಕಡಾ ಹಾನಿ ಐತಿ. ಒಂದು ಕಾನ್ಸೆಪ್ಟ್ ತಿಳ್ಕೊಂಡ್ಬಿಡ್ರಿ. 10% ಹಾನಿ ಅಂದ್ರೆ ಒಂದು 100 ರೂಪಾಯಿ ನೀವು ಕೊಂಡ ಬೆಲೆ ಅನ್ಕೋರಿ, 10 ರೂಪಾಯಿ ನಮಗ ಹಾನಿ ಆಗಿಬಿಡ್ತು. ಅದನ್ನ 90 ರೂಪಾಯಿಗೆ ಅದನ್ನ ಮಾರಾಟ ಮಾಡಿವಿ. ಇದರ ಅರ್ಥ ನಮ್ಮ ಮೊನ್ನೆ ಒಂದು ಹಿಂದಿನ ವಿಡಿಯೋದಲ್ಲಿ ಇದನ್ನ ಹೇಳಿದ್ವಿ ಒಂದು ಡೀಟೇಲ್ ಆಗಿ. 10% ಹಾನಿ ಅಂದ್ರೆ 100 ರೂಪಾಯಿ ಕೊಂಡ ಬೆಲೆ, 10 ರೂಪಾಯಿ ಹಾನಿ, ಇದು ಮಾರಿದ ಬೆಲೆ. ಈ ಪ್ರಕಾರ ಬರ್ಕೋಬೇಕು. ಹಾನಿ ಆದಾಗ ಇಲ್ಲಿ ಕಳಿಬೇಕು, ಇಲ್ಲಿ ಲಾಭ ಆದಾಗ ಇಲ್ಲಿ ಕೂಡಿಸ್ಬೇಕು. ಈ ಕೊಟ್ಟಿದ್ದೇನ್ ನಮಗ ಮಾರಿದ ಬೆಲೆ ಕೊಟ್ಟಾರ, ಹಂಗಂದ್ರೆ ಇದ್ರೊಳಗೆ ಮಾರಿದ ಬೆಲೆ ಫಸ್ಟ್ ತಗೋಬೇಕು ನಾವು. 90 ರೂಪಾಯಿ ಮಾರಿದ ಬೆಲೆ ಇದ್ದಾಗ ಕೇಳಿದ್ದೇನು ಹಾನಿ. 90 ರೂಪಾಯಿ ಮಾರಿದ ಬೆಲೆ ಇದ್ದಾಗ 10 ರೂಪಾಯಿ ಹಾನಿ ಇತ್ತು ಶೇಕಡಾ ಪ್ರಕಾರ. ಆಕ್ಚುಲಿ 810 ರೂಪಾಯಿ ಮಾರಿದ ಬೆಲೆ ಇದ್ದಾಗ ಹಾನಿ ಎಷ್ಟಿತ್ತು ನೋಡ್ರಿ. 90 ರೂಪಾಯಿ ಮಾರಿದ ಬೆಲೆ ಇದ್ದಾಗ 10 ರೂಪಾಯಿ ಹಾನಿಯಾಗಿತ್ತು. 810 ರೂಪಾಯಿ ಮಾರಿದ ಬೆಲೆ ಇದ್ದಾಗ ಹಾನಿ ಎಷ್ಟಾಗಿತ್ತು. ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಇವೆರಡು ಮೇಲೆ ಬರ್ತಾವು. 810 ಇಂಟು 10 ಡಿವೈಡ್ ಬೈ 90 ನೋಡಿ. 0 0 ಕ್ಯಾನ್ಸಲ್, 9 1 9, 9 9 81 ಇಸ್ ಈಕ್ವಲ್ ಟು 9 10 90 ರೂಪಾಯಿ ಹಾನಿ ಬರ್ತದೆ. 90 ರೂಪಾಯಿ ಹಾನಿ. ನೀವಿಲ್ಲ ಅಂದ್ರೆ ಈ ಶಾರ್ಟ್ ಮೆಥಡ್ ನಿಮಗೆ ಕಲೀಲಿಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮಾರಿದ ಬೆಲೆ ಕೊಟ್ಟಾರ, ಶೇಕಡಾ ಹಾನಿ ಕೊಟ್ಟಾರ, ಕೊಂಡ ಬೆಲೆ ಕಂಡು ಹಿಡ್ಕೊಂಡು ನೆಕ್ಸ್ಟ್ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆಯ ಒಂದು ಸಹಾಯದಿಂದ ಹಾನಿನ ತೆಗಿಬೇಕಾಗಿತ್ತು. ಸಿಂಪಲ್ ತಿಳ್ಕೊಂಡ್ಬಿಡ್ರಿ. 10% ಹಾನಿ. ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಹ್ಯಾಕ್ ಹೇಳ್ತನಪ್ಪ ಇದಕ್ಕೇನೆ. 10% ಹಾನಿ ಅಂದ್ರೆ 100 ರೂಪಾಯಿ ಕೊಂಡ ಬೆಲೆ ಅಂತ ತಿಳ್ಕೊರಿ, ಅದ್ರಾಗ 10 ರೂಪಾಯಿ ಹಾನಿ ಆಗ್ತತಿ. 90 ರೂಪಾಯಿ ಮಾರಿರ್ತೀರಿ ನೀವು. ಇಲ್ಲಿ ಫಸ್ಟ್ 90 ಯಾಕೆ ತಗೋಬೇಕಂದ್ರೆ, ಮಾರಿದ ಬೆಲೆ ಕೊಟ್ಟಾರ ಒರಿಜಿನಲ್ ಆಗಿ, ಇದ್ರ ಪ್ರಕಾರ ಮಾರಿದ ಬೆಲೆ 90 ರೂಪಾಯಿ ಮಾರಿದ ಬೆಲೆ ಇದ್ದಾಗ ಕೇಳಿದ ಹಾನಿ ಅಲ್ಲ. 90 ರೂಪಾಯಿ ಮಾರಿದ ಬೆಲೆ ಇದ್ದಾಗ 10 ರೂಪಾಯಿ ಹಾನಿಯಾಗಿತ್ತು. 810 ರೂಪಾಯಿ ಮಾರಿದ ಬೆಲೆ ಇದ್ದಾಗ ಹಾನಿ ಎಷ್ಟಾಗಿತ್ತು. ಈಜಿಯಾಗಿ ಸಿಕ್ಬಿಡುತ್ತೆ ನಿಮ್ಗೆ ಏಕಮಾನ ಪದ್ಧತಿಯಲ್ಲಿ. ಇದ್ರಾಗ ಕೊಂಡ ಬೆಲೆನೂ ಕಂಡಿಡ್ಬೋದು. ಹೆಂಗ? 90 ರೂಪಾಯಿಗೆ ಮಾರಿದಾಗ 100 ರೂಪಾಯಿ ಕೊಂಡ ಬೆಲೆ ಇತ್ತು. 810 ರೂಪಾಯಿಗೆ ಮಾರಿದಾಗ ಕೊಂಡ ಬೆಲೆ ಎಷ್ಟಿತ್ತು, ಅದು ಉತ್ತರ ಸಿಗುತ್ತೆ ನಿಮಗೆ. ಇದೊಂದು ಸ್ವಲ್ಪ ನೀವು ಪದೇ ಪದೇ ಮತ್ತೆ ಮತ್ತೆ ನೋಡ್ರಿ, ನಿಮ್ಗೆ ಐಡಿಯಾ ಬರ್ತೈತೆ. ಓಕೆ, ಮುಂದಿನ ಒಂದು ಪ್ರಶ್ನೆ. ಒಂದು ಚೌಕಾಕಾರದ ಹೊಲದ ವಿಸ್ತೀರ್ಣ 289 ಚದರ ಮೀಟರ್ ಆದರೆ ಅದರ ಸುತ್ತಳತೆಯನ್ನು ಕಂಡುಹಿಡಿರಿ ಅಂತ ಐತಿ. ತುಂಬಾ ಈಸಿ ಇರ್ತಕ್ಕಂಥ ಪ್ರಶ್ನೆ. ಸುತ್ತಳತೆ ಅಂತಂದಾಗ ಯಾವುದರ ಸುತ್ತಳತೆ? ಚೌಕದ ಸುತ್ತಳತೆ. ಚೌಕ ಅಂದ್ರೆ 4 ಬಾಹು ಇರ್ತಾವ, ಅಂದ್ರೆ ಬಾಹು ಇಂಟು 4. ಓಕೆ, ಬಾಹು ಇಂಟು 4. ರೈಟ್. ನೋಡ್ರಿ, ಒಂದು ಚೌಕಾಕಾರದ ಹೊಲದ ವಿಸ್ತೀರ್ಣ 289 ಇದೆ. ಆ 289 ಅಂದ್ರೆ ನಮ್ಗೆ ಏನ್ ಸಿಕ್ತಪ್ಪ ಅಂತಂದ್ರೆ ಒಂದು ಬಾಹು ಸಿಕ್ತತಿ. ಒಂದು ಬಾಹು ಸಿಕ್ತತಿ. ಬಾಹು ಚೌಕದ ವಿಸ್ತೀರ್ಣ ಇದು ವಿಸ್ತೀರ್ಣ ಅಂದಾಗ ಆ ಚೌಕದ ವಿಸ್ತೀರ್ಣ ವರ್ಗ ಸಂಖ್ಯೆ, ಅದರ ವರ್ಗಮೂಲ. ಇದು ಯಾವ ಸಂಖ್ಯೆ ವರ್ಗಮೂಲ? 17. 289 17 ಮೀಟರ್ ಇರ್ತೈತಿ. ಚದರ ಮೀಟರ್ ಅಲ್ಲ, 17 ಮೀಟರ್ ಒಂದು ಆ ಚೌಕದ ಒಂದು ಏನಿರ್ತೈತಿ, ಒಂದು ಬಾಹು ಇರ್ತೈತಿ. 17 289 ಇದರ ಅಳತೆ ಇದು. 17 17 17 17 17 4 ಅಂದ್ರೆ ನಮಗೆ ಏನ್ ಬೇಕು ಈಗ? ಚೌಕದ ಸುತ್ತಳತೆ ಬೇಕು. ಅಂದ್ರೆ ಏನೈತಿ? ಬಾಹು ಇಂಟು 4. 17 ಇಂಟು 4 17 3 17 4 68 ಮೀಟರ್. 68 ಮೀಟರ್. ಎಸ್, ಈ ಉತ್ತರ ಐತಿ. ಸಿಂಪಲ್. ಇಲ್ಲಿ ಚೌಕದ ವಿಸ್ತೀರ್ಣ ಕೊಟ್ಟರು ಅಂದ್ರೆ ಅದರ ವರ್ಗಮೂಲ ತಕ್ಕೋಬೇಕು. ಅವಾಗ ಒಂದು ಬಾಹು ಸಿಗುತ್ತಾ, ಅವಾಗ ಚೌಕದ ಸುತ್ತಳತೆ ಸಿಕ್ಬಿಡುತ್ತೆ. ತುಂಬಾ ಈಸಿ ಇರ್ತಕ್ಕಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಕೂಡ ತುಂಬಾ ಈಸಿ ಇರ್ತಕ್ಕಂಥದ್ದು. ಒಂದು ರಿಬ್ಬನ್ ತುಂಡಿನ ಬೆಲೆ 3.12 ಮೀಟರ್ ಆದರೆ
ಅಂತಹ 16 ರಿಬ್ಬನ್ ತುಂಡುಗಳ ಉದ್ದವೆಷ್ಟು? ದ ಲೆಂತ್ ಆಫ್ ಎ ರಿಬ್ಬನ್ ಪೀಸ್ ಇಸ್ 3 whole 1/2 meter. So what would be the length of such 16 pieces ಅಂತ ಐತಿ. ಹೌದಾ? ಈಜಿರ್ತಕ್ಕಂಥ ಒಂದು ರಿಬ್ಬನ್ಗೆ ಒಂದು ರಿಬ್ಬನ್ ಉದ್ದ 3.12 ಮೀಟರ್. ಹಾಗಾದ್ರೆ 16 ರಿಬ್ಬನ್ನಿನ ಉದ್ದ ಎಷ್ಟು? ಸಿಂಪಲ್ ಆಗಿ 3.12 ಇಂಟು 16, 2 ಮೂಲೆ 6 1 7, 7/2 ಇಂಟು 16, 2 1 2, 2 8 16, ಓಕೆ, 7 8 56 ಮೀಟರ್. 56 ಮೀಟರ್. 1 ಮೀಟರ್ಗೆ ಇಷ್ಟ ಆದ್ರೆ 16 ಮೀಟರ್ಗೆ ಎಷ್ಟಪ್ಪ ಅಂದ್ರೆ ಜಸ್ಟ್ ಅವೆರಡನ್ನ ಇಂಟು ಮಾಡಿಬಿಡೋದು. ಸಿಂಪಲ್ ಅವೆರಡು ಇಂಟು. 1 ಮೀಟರ್ಗೆ ಇಷ್ಟ ಆದ್ರೆ 16 ಮೀಟರ್ಗೆ ಎಷ್ಟು? 56 ಮೀಟರ್ ಆಗ್ತೈತಿ. ಅಂದ್ರೆ 1 ಮೀಟರ್ನ ಉದ್ದ, ಸಾರಿ 1 ರಿಬ್ಬನ್ನ ಉದ್ದ ಇಷ್ಟ ಆದ್ರೆ 16 ರಿಬ್ಬನ್ ಉದ್ದ ಎಷ್ಟಾಗುತ್ತಾ? 56 ಮೀಟರ್ ಆಗ್ತೈತಿ. ಸಿಂಪಲ್ ಉತ್ತರ 1ನೇ ಆಪ್ಷನ್ ರೈಟ್. ಮುಂದಿನ ಒಂದು ಪ್ರಶ್ನೆ ಈಸಿ ಇದೆ ನೋಡ್ರಿ. ಫೈಂಡ್ ದ ವ್ಯಾಲ್ಯೂ ಆಫ್ 10% ಆಫ್ 5% ಆಫ್ 320. ಸಿಂಪಲ್ ಇದೆ. 10% ಅಂದ್ರೆ 10/100, ರ ಅಂದ್ರೆ ಇಂಟು ಹಾಕೋರಿ. 5% ಅಂದ್ರೆ 5/100, ರ ಅಂದ್ರೆ ಇಂಟು ಹಾಕೋರಿ. 320ಕ್ಕೆ 320 ಕಡತ ಹೊಡಿರಿ, ಉತ್ತರ ಸಿಕ್ಬಿಡುತ್ತೆ ನಿಮ್ಗೆ. 0 0 ಕ್ಯಾನ್ಸಲ್. ಓಕೆ, ಈ 0 ಕ್ಯಾನ್ಸಲ್. 5 1 5 2, ಹೌದಾ? ಈಕ್ವಲ್ ಟು ಹಾಕೊಳ್ರಿ. 10 2 ಇಲ್ಲಿ 20 ಬಂತು, ಕೆಳಗಡೆ ಮ್ಯಾಲೆ 32 ಬಂತು. ಈಜಿ ಇರ್ತಕ್ಕಂಥದ್ದು ಇನ್ನೊಂದು ಸ್ವಲ್ಪ ಇನ್ನೊಂದು ಮೆಥಡ್ ನೋಡೋಮಂತ. ನೋಡೋಮ ಇಲ್ಲಿ ಒಂದ್ ಸ್ವಲ್ಪ ತಿಳ್ಕೊಡ್ರಿ. ಎಸ್, 10% ಅಂದ್ರೆ 10% ಅಂದ್ರೆ 10/100. ಹತ್ತು ಶೇಕಡ ಅಂದ್ರೆ 10/100, ರ ಅಂದ್ರೆ ಇಂಟು ಹಾಕ್ರಿ. 5% ಅಂದ್ರೆ 5/100, ರ ಅಂದ್ರೆ ಇಂಟು ಹಾಕೊಡ್ರಿ. ಸೊ 320ಕ್ಕೆ 320. ಇಲ್ಲಿ ಈ 0 ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಈ 0 ಕ್ಯಾನ್ಸಲ್ ಮಾಡ್ರಿ. ಮುಂದೆ ಕಡ್ತಾ ಹೊಡಿಬಾಡ್ರಿ. ಈಕ್ವಲ್ ಟು ಹಾಕ್ರಿ. ನೋಡ್ರಿ, ಈಗ ಇವೆರಡನ್ನ ಗುಣಿಸ್ರಿ. 5 2 10, 5 2 10, ಕ್ಯಾರಿ 1, 5 3 15, 1 16. ಕೆಳಗಡೆ 10 10 ಒಂದು 100 ಬಂತು. ಈ 0 ಕ್ಯಾನ್ಸಲ್ ಮಾಡ್ರಿ. ಇವಾಗ ಏನ್ ಉಳಿತು? 16/10 ಉಳಿತು. ಕಡ್ತಾ ಹೊಡಿಬಾಡ್ರಿ. ಕೆಳಗಡೆ 0 ಇದ್ದಾಗ ಒಂದೇ ಒಂದು 0 ಐತಿ, 16 ಬರೀರಿ. ಒಂದು 0 ಐತಿ, ಒಂದು ಬಿಟ್ಟು ಪಾಯಿಂಟ್ ಕೊಡ್ರಿ. ಈಜಿ ಉತ್ತರ ಸಿಕ್ತು ನಿಮ್ಗೆ 1.6. ಓಕೆ, ನೋಡ್ರಿ, 10% ಅಂದ್ರೆ 10/100, ರ ಇದ್ದಲ್ಲಿ ಇಂಟು ಹಾಕ್ರಿ. 5% ಅಂದ್ರೆ 5/100, ರ ಇದ್ದಲ್ಲಿ ಇಂಟು ಹಾಕ್ರಿ. 320ಕ್ಕೆ 320. ಈ ಸಿಂಪಲ್ ಆಗಿ 1 0 ಕ್ಯಾನ್ಸಲ್. ಈ 0 ಕ್ಯಾನ್ಸಲ್. 32 5 ಬರೀ 160 ಆಯ್ತು. 10 10 100 ಬಂತು. ಈ 0 ಕ್ಯಾನ್ಸಲ್. 16/10 ಉಳಿತು. ಕಡ್ತ ಹೋಗುತ್ತೆ ಎರಡರಲ್ಲಿ, ಅದು ಹೊಡಿಬಾಡ್ರಿ. ಒಂದೇ 0 ಐತಿ, ಒಂದ್ ಬಿಟ್ಟು ಪಾಯಿಂಟ್ ಕೊಡ್ರಿ. ಈಜಿ ಆನ್ಸರ್ ಸಿಗ್ತದೆ. ಕೆಳಗಡೆ 10 100 1000 10,000 ಈ ತರ ಒಂದಾದ್ಮೇಲೆ 0ಗಳು ಬಂದಾಗ ಕಡ್ತಾ ಹೊಡಿಬಿಡುದು. ಜಸ್ಟ್ ಎಷ್ಟು 0ಗಳದಾವು ನೀವು ಅಷ್ಟು ಅಂಕಿ ಬಿಟ್ಟು ನೀವು ಪಾಯಿಂಟ್ ಕೊಟ್ಟರೆ ಉತ್ತರ ಸಿಗ್ತದೆ ದಶಮಾಂಶದಲ್ಲಿ. ಓಕೆ, ಕೊನೆಯ ಪ್ರಶ್ನೆ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನಲ್ಲಿ 6ರಿಂದ 10ನೇ ಕ್ಲಾಸ್ ವರೆಗೆ CBSE, ಸ್ಟೇಟ್ ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮ್ಯಾಥಮೆಟಿಕ್ಸ್, ವಿಜ್ಞಾನ ಮತ್ತು ಇಂಗ್ಲಿಷ್ ಗ್ರಾಮರ್ನ ಸಂಪೂರ್ಣವಾಗಿ ಸಮರ್ ಕ್ಯಾಂಪಲ್ಲಿ ಹೇಳಿಕೊಡಲಾಗುವುದು. ಯಾರ ಲೆಸಿದ 9th ಕಂಪ್ಲೀಟ್ ಆಗಿ 10th ಬರ್ತೀರಿ, 8th ಕಂಪ್ಲೀಟ್ ಆಗಿ 9th ಬರ್ತೀರಿ, 7th ಕಂಪ್ಲೀಟ್ ಆಗಿ 8th ಬರ್ತೀರಿ. ಈ ತರ ಮಕ್ಕಳಿಗೆ ವಿಶೇಷವಾಗಿ 9th ಕಂಪ್ಲೀಟ್ ಆಗಿ 10th ಬರ್ತಕ್ಕಂಥ ಮಕ್ಕಳಿಗೆ ನೋಡ್ರಿ, ಈ ವರ್ಷ 10ನೇ ಕ್ಲಾಸ್ ಎಕ್ಸಾಮ್ ಅಲ್ಲಿ ನಡೀತಾ ಇದ್ದ ತುಂಬಾ ಕಠಿಣವಾದಂತ ಪ್ರಶ್ನೆ ಪತ್ರಿಕೆ ಬರ್ತಾ ಇದೆ ಮತ್ತು ಫುಲ್ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ. ಇದು ಬಹಳ ಒಳ್ಳೆ ಬೆಳವಣಿಗೆ. ಎಕ್ಸಾಮ್ಗಳು ಬಹಳ ಕಠಿಣ ಆದಷ್ಟು ಮಕ್ಕಳ ಒಂದು ಬೆಳವಣಿಗೆ ಬಹಳಷ್ಟು ಗಟ್ಟಿ ಆಗ್ತೈತಿ. ಗಟ್ಟಿರ್ತಕ್ಕಂಥ ಮಕ್ಕಳ ಮೇಲೆ ಬರ್ತಾವು. ಸೊ ಬಹಳ ಖುಷಿ ವಿಚಾರ. ಸರ್ಕಾರ ಬಹಳಷ್ಟು ಎಕ್ಸಾಮ್ ಅನ್ನು ಬಹಳ ಟೈಟ್ ಮಾಡ್ತಿದೆ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಹಾಗಾಗಿ ಯಾರೆಲ್ಲ
ಈ ಸದ್ 9th ಕಂಪ್ಯೂಟರ್ 10th ಬರ್ತಿರಲ್ಲ ಅವರು ಸಮರ್ ಕ್ಯಾಂಪಿಗೆ ಜಾಯ್ನ್ ಆಗ್ರಿ. ನಮ್ಮ ಭಾಗದ ವಿದ್ಯಾರ್ಥಿಗಳು ಸಮರ್ ಕ್ಯಾಂಪಲ್ಲಿ ಕಲೀರಿ, ನೆಕ್ಸ್ಟ್ ನಿಮ್ಮ ಸ್ಕೂಲಲ್ಲಿ ಕಲೀರಿ. ಎಷ್ಟು ಬಾರಿ ಸಬ್ಜೆಕ್ಟ್ಗಳು ರಿವಿಷನ್ ಆಗ್ತಾವ ಅಷ್ಟು ಹೆಚ್ಚು ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಸಿಗ್ತೈತಿ. ನಮ್ಮಲ್ಲಿ ಪ್ರವೇಶಗಳು ಆರಂಭವಾಗಿವೆ. ಈ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ನಿಮ್ಮ ಒಂದು ಪ್ರವೇಶವನ್ನು ತೆಗೆದುಕೊಳ್ಳಬಹುದು. ಓಕೆ, ಕೊನೆಯ ಪ್ರಶ್ನೆ. ಎಸ್, 3.105 ಭಿನ್ನ ರಾಶಿಯಲ್ಲಿ ಬರೆಯಿರಿ. ಎಕ್ಸ್ಪ್ರೆಸ್ 3.105 into ಲೋಯೆಸ್ಟ್ ಫ್ರಾಕ್ಷನ್. ನೋಡೋಣ, ಈ 3.105 3105 ಬರೆದ್ರ ಏನಾಗುತ್ತಂತಂದ್ರೆ ಕೆಳಗೆ 1 ಬರೆದು ಪಾಯಿಂಟ್ ಆದ್ಮೇಲೆ 1 2 3 ಸ್ಥಾನದ 3 ಸಂಖ್ಯೆ 3 ಸ್ಥಾನದಲ್ಲಿ ಆ ಒಂದು 0 ಬರೀಬೇಕು. ಇದು ದಶಮಾಂಶ, ಇದು ಭಿನ್ನ ರಾಶಿ. ಈ ಉತ್ತರ ಐತೆ ನೋಡಿದ್ರೊಳಗ ಇಲ್ಲ, ಕಡ್ತಾವಡಿ ಹಂಗಂದ್ರೆ 5ರಲ್ಲೇ ಕಡ್ತಂತ. 5 2 10, ಇಲ್ಲಿ 2 0 ಉಳಿತು. ಇಲ್ಲಿ 5 6 30, 1 ಉಳಿತು, 10 ಆಯ್ತು. 5 2 10, 5 1 5 ಈಕ್ವಲ್ ಟು 621. 621 ಡಿವೈಡ್ ಬೈ 200. 621 ಡಿವೈಡ್ ಬೈ 200 ಉತ್ತರ ಐತಿ. ಈಜಾಗಿ ಸಿಗುತ್ತೆ. ಈ ದಶಮಾಂಶದಿಂದ ಭಿನ್ನ ರಾಶಿ ತರೋದು, ಭಿನ್ನ ರಾಶಿಯಿಂದ ದಶಮಾಂಶ ತರೋದು ಬಹಳ ಕಾಮನ್ ಪ್ರಶ್ನೆಗಳು ಬರ್ತಾ ಇದ್ದ ಮಕ್ಕಳೇ. ತಾವೆಲ್ಲ ಸಾಕಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಿ. ಇಲ್ಲಿ ತನಕ ಒಂದಿಷ್ಟು 7 ವಿಡಿಯೋಸ್ಗಳನ್ನ ನಾನು ಸೈನ್ಸ್ ಸ್ಕೂಲ್ ಎಕ್ಸಾಮ್ ಸಂಬಂಧಪಟ್ಟಂತಾನೆ ಬಿಟ್ಟಿದ್ದೆ. ಮಕ್ಕಳೇ, 300 ಮಾರ್ಕ್ಸ್ ಇರ್ತದೆ ಸೈನ್ಸ್ ಸ್ಕೂಲಲ್ಲಿ. ಅದರಲ್ಲಿ 150 50% ಮ್ಯಾಥ್ಸೇ ಇರುತ್ತೆ, ಹೌದಾ? ಸುಮಾರು 22-25 ಚಾಪ್ಟರ್ಸ್ಗಳ ಮೇಲೆ 5ನೇ ತರಗತಿಗೆ ಹೈಯೆಸ್ಟ್ ಮ್ಯಾಥ್ಸ್ ಅದು. 5ನೇ ತರಗತಿ 1 ಟೈಮ್ ಕರೆಕ್ಟ್ ಕೋಚಿಂಗ್ ಸಿಗುತ್ತೆ ಅಂತಂದ್ರೆ 10ನೇ ತರಗತಿ ಮಕ್ಕಳು ಕೂಡ ಏನು ಮಾಡಲ್ಲ. ಸೊ ಹಾಗಾಗಿ ಈ ಒಂದು ತರಬೇತಿ ಕೇಂದ್ರಕ್ಕೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಧಾರವಾಡ, ಸಿಂಧನೂರು ಮತ್ತು ಗುಡದೂರಿಗೆ ಈಗಾಗಲೇ ಪ್ರವೇಶ ಆರಂಭವಾಗಿವೆ. ಚಂದ ಮ್ಯಾಥ್ಸ್ ಕಲಿತಾರ, ಕನ್ನಡ ಕಲಿತಾರ, ಮತ್ತು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, GK, ಇಂಗ್ಲಿಷ್ ಗ್ರಾಮರ್ ಏನೆಲ್ಲ 5ನೇ ಕ್ಲಾಸ್ ಇದೆಯಪ್ಪ ಅಂದ್ರೆ ಶಾಲೆ ಸಿಲೆಬಸ್ ಈ ಸಿಲೆಬಸ್ ಮುಂದೆ ಏನೂ ಮಾಡೋದಿಲ್ಲ. ಯಾವ ICSE, ಯಾವ IGSE, ಯಾವ CBSE ಏನೂ ಮಾಡೋದಿಲ್ಲ. ಅಷ್ಟು ಒಂದು ಒಳ್ಳೆ ಸಿಲೆಬಸ್ ಅನ್ನ ಈ ಒಂದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ರೆಡಿ ಮಾಡಿದೆ. ಆ ಸಿಲೆಬಸ್ ಅನ್ನ ಸಂಪೂರ್ಣ ಮತ್ತು ಸಮರ್ಥವಾಗಿ ಮಕ್ಕಳಿಗೆ ಕಲಿಸುವಂತ ಕೆಲಸವನ್ನು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಮಾಡ್ತಾ ಇದೆ. ಈ ವರ್ಷ ಹೈಯೆಸ್ಟ್ ನವೋದಯ ಕೊಡುವಂತ ಕೆಲಸ ಮಾಡಿದೆ ಮತ್ತು ಸೈನ್ಸ್ ಸ್ಕೂಲ್ ಎಕ್ಸಾಮ್ಗೆ ಸಾಕಷ್ಟು ಪ್ರಿಪರೇಷನ್ ನಮ್ಮೆಲ್ಲ ತಂಡ ಮಾಡಿದೆ. ಉತ್ತಮ ಫಲಿತಾಂಶ ಬರ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಸೊ ಇಲ್ಲಿವರೆಗೆ ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅನ್ನು ಬೆಳೆಸಿರಿ. ಮತ್ತು ಇದೆಲ್ಲ ತರಬೇತಿ ಕೇಂದ್ರ ಬಹಳಷ್ಟು ಉತ್ತಮ ಮಟ್ಟಕ್ಕೆ, ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಅದೆಲ್ಲ ನಿಮ್ಮೆಲ್ಲ ಪಾಲಕರ ಒಂದು ಸಹಕಾರ. ಇದು ನಿಮ್ಮ ಚಾಲೆಂಜ್, ನೀವು ಬೆಳೆಸಿದ ಚಾಲೆಂಜ್, ನಿಮ್ಮ ಮಕ್ಕಳಿಗಾಗಿರುವಂಥ ಚಾಲೆಂಜ್ ಇದೆ. ಸೊ ಹಾಗಾಗಿ 4ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಸಂಪೂರ್ಣ ಆ ಸಮರ್ ಕ್ಯಾಂಪನ್ನು ಸದ್ಬಳಕೆ ಮಾಡಿಕೊಡ್ರಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿರಿ, ಬೇರೆಯವರಿಗೆ ಶೇರ್ ಕೂಡ ಮಾಡಿರಿ, ಭಾಳಷ್ಟು ಮಕ್ಕಳಿಗೆ ಉಪಯುಕ್ತ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ನಿಮ್ಮ ಬಸವರಾಜ್ ಸರ್ ಯಾವಾಗಲೂ ನಿಮಗಾಗಿ ಒಂದು ವಿಶೇಷ ವಿಡಿಯೋಸ್ಗಳನ್ನು ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.